ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿಮಗೆ ನೆನಪಿರಬಹುದು, ಪ್ರಕಾಶ್ ರೈ ಹೇಳಿದ ಒಂದು ಮಾತು, ಅದು ಮಾಧ್ಯಮದಲ್ಲಿ ಚರ್ಚೆಗೆ ಗ್ರಾಸವನ್ನ ಒದಗಿಸಿತು. ಸುದ್ದಿ ಮಾಡುವವರೇ ಸುದ್ದಿಗೆ ಆಹಾರವಾದಂತ ಸಂದರ್ಭ ಅದು. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಪ್ರಕಾಶ್ ರೈ ತಮ್ಮ ಬೆಲ್ಟ್ ಅನ್ನ ಕಟ್ಕೊ ಬರ್ಬೇಕು, ನಾವು ರಾಜಕೀಯ ವರದಿಗಾರರು ಬನ್ನಿ ಅಂತೇಳಿ ಸೆಡ್ ಹೊಡೆದ್ರು. ಇದಾದ್ಮೇಲೆ ಪ್ರಕಾಶ್ ರೈ ಅವರನ್ನ ಅವರ ಪತ್ರಿಕಾಗೋಷ್ಠಿಯಲ್ಲಿ ಸುಮಾರು 3/4 ಗಂಟೆಯ ಕಾಲ ಕ್ಷಮೆ ಯಾಚನೆಗೆ ಒತ್ತಾಯ ಮಾಡಿದ್ರು. ಪ್ರಕಾಶ್ ರೈ ಕ್ಷಮೆ ಯಾಚನೆ ಮಾಡಲಿಲ್ಲ. ಒಂದು ಮಾಧ್ಯಮ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಸಂದರ್ಭದಲ್ಲಿ ಆತ್ಮಾವಲೋಕನಕ್ಕೆ ಬದಲಾಗಿ ಆಕ್ರಮಣಶೀಲ ಮನಸ್ಥಿತಿಯನ್ನ ಇಟ್ಟುಕೊಂಡಿದ್ದು ಮತ್ತು ನಾವು ಮಾಡಿದ್ದೇ ಪರಮ ಸತ್ಯ ಅನ್ನುವ ಮಾತನ್ನ ಆಡಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ಕೆಲವು ಅಂಕಿಅಂಶಗಳನ್ನ ತೆಗೆದುಕೊಂಡು ಬಂದಿದ್ದೇನೆ. ಈ ಅಂಕಿಅಂಶಗಳು ಮಾಧ್ಯಮದ ಬಗ್ಗೆ ಏನ್ ಹೇಳ್ತವೆ, ಭಾರತೀಯ ಮಾಧ್ಯಮ ಮಾರಿಕೊಂಡಿದೆಯೋ ಇಲ್ಲವೋ, ಸೊ ಮಾಧ್ಯಮದ ಪತ್ರಕರ್ತರ ಬೆಲ್ಟ್ಗಳಿಗೆ ಏನು ಮಾತನಾಡ್ತಾರೆ, ಅವರ ಬೆಲ್ಟ್ ಬಿಗಿಯಾಗಿದೆಯೋ ಇಲ್ವೋ, ಬೇರೆಯವರ ಬೆಲ್ಟ್ ಅನ್ನ ಗಟ್ಟಿ ಮಾಡಿಕೊಂಡು ಬನ್ನಿ ಅಂತ ಹೇಳುವವರು ಆ ನೈತಿಕತೆಯನ್ನು ಉಳಿಸ್ಕೊಂಡಿದ್ದಾರೆ. ಇದು ಅಂಕಿ ಅಂಶಗಳನ್ನ ನಾನು ಇಟ್ಕೊಂಡು ಬಂದಿದ್ದೀನಿ, ಇವರ ಪ್ರಾತಿನಿಧ್ಯದಿಂದ ಹಿಡಿದು ಮಾಧ್ಯಮದಲ್ಲಿ ಸಿಗೋದಾಗ ಮಾಧ್ಯಮ ಹೇಗಿದೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾಗಿ ಅಧ್ಯಯನ ವರದಿಗಳು ಏನ್ ಹೇಳುತ್ತವೆ ಭಾರತೀಯ ಮಾಧ್ಯಮದ ಬಗ್ಗೆ, ಅದು ಬಹಳ ಮುಖ್ಯವಾದ್ದು. ಸೊ ನಾನು ಒಂದೊಂದೇ ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾನು ಏನೇನಾಗಿದೆ ಅಂತ. ಯಾವ ಯಾವ ಮಾಧ್ಯಮಗಳು, ಭಾರತೀಯ ಮಾಧ್ಯಮಗಳು ಯಾರ ಪರವಾಗಿದ್ದಾವೆ ಮತ್ತು ಯಾರ ಪರವಾಗಿಲ್ಲ, ಅಲ್ಟಿಮೇಟ್ಲಿ ಒಟ್ಟಾರೆಯಾಗಿ ಯಾವ ರಾಜಕೀಯ ಪಕ್ಷಕ್ಕೆ ಅವರು ಸುದ್ದಿಯಲ್ಲಿ ಎಷ್ಟು ಮಹತ್ವವನ್ನು ಕೊಡ್ತಾರೆ ಕವರೇಜ್ನಲ್ಲಿ, ಮತ್ತು ಒಂದು ದಿನದ ಅವಧಿಯನ್ನ ನೀವು ಒಂದು ಇಟ್ಕೊಂಡ್ರೆ ಆ ಒಂದು ದಿನದ ಅವಧಿಯಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಮತ್ತು ರಾಜಕೀಯ ಸುದ್ದಿಗಳಿಗೆ ಎಷ್ಟು ಮಹತ್ವ ಸಿಗುತ್ತೆ. ಸೊ ಈ ಅಧ್ಯಯನ ವರದಿಯ 2 ಅಂಶಗಳನ್ನ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾದ್ದು ಅಂತಾದ್ರೆ, ಅದು ಸ್ಫೋಟಕ ಮಾಹಿತಿಯನ್ನೇ ಒಂದು ಆಡಳಿತ ಪಕ್ಷ ಬಿಜೆಪಿ ಏನಿದೆ ಅದಕ್ಕೆ ಮಾಧ್ಯಮದಲ್ಲಿ ಸಿಗುತ್ತಿರುವಂತಹ ಪ್ರಾತಿನಿಧ್ಯ ಎಷ್ಟು ಪರ್ಸೆಂಟೇಜು, ಎರಡನೇದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಮಹತ್ವವನ್ನು ಕೊಡಲಾಗತ್ತೆ, ಕವರೇಜ್ಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ನಾನು ಎಲ್ಲ ಅಂಕಿ ಅಂಶಗಳನ್ನ ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದ್ದೀನಿ ಇವತ್ತು. ಯಾಕೆಂತಂದ್ರೆ ಹಾಗಿದ್ರೆ ಮಾಧ್ಯಮಗಳು ಹೇಳಿದ ಹಾಗೆ ಮಾರಿಕೊಂಡವರು ಇನ್ನೊಂದು ಹೇಳಿದಾಗೆ ಜನದ ಮಾಧ್ಯಮ ತಿರುಗಿ ಬಿದ್ವರು, ಅದು ನಿಜಾನ ಅನ್ನುವುದ ಕಾರಣಕ್ಕಾಗಿ ಕೂಡ. ಸೊ ಒಂದು ಒಟ್ಟಾರೆಯಾಗಿ ಶಾಕಿಂಗ್ ನ್ಯೂಸ್ ಏನು ಅಂತಂದ್ರೆ, ಪತ್ರಕರ್ತರ ಬಗ್ಗೆ ನಾನು ಹೇಳೋದು ಅದಕ್ಕೊಂದು ಶಾಕಿಂಗ್ ಆದ ಅಂಕಿಅಂಶ ಇದೆ. ಎಷ್ಟು ಪರ್ಸೆಂಟೇಜ್ ಭಾರತೀಯ ಪತ್ರಕರ್ತರು ಯಾರು ಪರವಾಗಿದ್ದಾರೆ ಯಾರು ಪರವಾಗಿಲ್ಲ ಅನ್ನೋದು ಒಂದು. ಮೊದಲು ಕವರೇಜ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ, ನೀವು ಒಟ್ಟಾರೆಯಾಗಿ ನೀವು ಪ್ರೈಮ್ ಟೈಮ್ನಲ್ಲೇನೆ ಬಿಜೆಪಿ ಭಾರತೀಯ ಜನತಾ ಪಕ್ಷಕ್ಕೆ ಸಿಗುವ ಪ್ರಾತಿನಿಧ್ಯ 50%, 50ಕ್ಕಿಂತ ಹೆಚ್ಚು. ಅಂದ್ರೆ ಪ್ರೈಮ್ ನ್ಯೂಸ್ ನಲ್ಲಿ 50%ಕ್ಕಿಂತ ಹೆಚ್ಚು ಸಮಯವನ್ನ ಕೇವಲ ಬಿಜೆಪಿಯ ಪ್ರಚಾರಕ್ಕಾಗಿ ಬಳಸಲಾಗತ್ತೆ ಅಂತ. ಸೊ ಅದೇ ರೀತಿ ಇದರಲ್ಲಿ ವಿಷಯಾಧಾರಿತ ಕವರೇಜ್ಗಳು ಇರ್ತವ. ಸೊ ರಾಜ್ಯ ಸರ್ಕಾರದ ನಿರ್ಧಾರಗಳು ಉಳಿದು ಸಂಬಂಧಪಟ್ಟ ಹಾಗೆ ರಾಜ್ಯದ ಸುದ್ದಿಗಳಿಗೆ ಎಷ್ಟು ಪರ್ಸೆಂಟೇಜ್ ಅವಕಾಶ ಇರುತ್ತೆ ಅಂದ್ರೆ ಸುಮಾರು 35%. ನಾನು ಇದನ್ನ ಹೇಳ್ತಾ ಇರೋದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಸಿ ದಟ್ ಉಳಿದಂತೆ JDSಗೆ ಎಷ್ಟು ಕೊಡ್ತಾರೆ ಎಲ್ಲ ಅಂಕಿಅಂಶಗಳು ಇದೆ, ಅದರ ಅಗತ್ಯ ಇಲ್ಲ ಅಂತ ನಾನು ಇಲ್ಲಿ ಅಂದ್ಕೊಂಡಿದ್ದೀನಿ. ಸೊ ಒಂದು ಬಹಳ ಮುಖ್ಯವಾದ ಈ ಅಧ್ಯಯನ ವರದಿ ಯಾರ್ದು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಈ ಅಧ್ಯಯನ ವರದಿಯ ಪ್ರಕಾರ ವ್ಯಕ್ತಿ ಕೇಂದ್ರಿತ ರಾಜಕೀಯಕ್ಕೆ ಹೆಚ್ಚಿನ ಒತ್ತನ್ನ ನೀಡಲಾಗ್ತಾ ಇದೆ ಅಂತ. ರಾಜಕೀಯ ಮತ್ತು ಈ ವ್ಯಕ್ತಿಗತ ಆರೋಪಗಳಿಗೆ ಸುಮಾರು 70% ಅವಕಾಶವನ್ನು ನೀಡಲಾಗ್ತದೆ. ವ್ಯಕ್ತಿಗತ ಆರೋಪಗಳಿಗೆ ಮಾತ್ರ ಗಿವಿಂಗ್ ಅಂತ. ಈ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದಲ್ಲಿ ಸಿಗುವ ಅವಕಾಶ 15% 20%.
ಎಷ್ಟು ಹೇಳಿ? ಜನಸಾಮಾನ್ಯರ ಕಷ್ಟ ಸುಖನೋ ಅವ್ರಿಗೆ ಸಮಸ್ಯೆ ಸಂಬಂಧಪಟ್ಟರೆ ಇರೋದು 15% ಮಾತ್ರ. ಇನ್ನು ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದಲ್ಲಿ, ಕನ್ನಡ ಮಾಧ್ಯಮದಲ್ಲಿ ಸಿಗುವಂತಹ ಪ್ರಾತಿನಿಧ್ಯ ಅಥವಾ ಅವಕಾಶ 10-15%. ಹಾಗಿದ್ರೆ ರಾಜಕೀಯ ಕವರೇಜ್ಗಳಿಗೆ ಏನು ಹೆಚ್ಚಿನ ಅವಕಾಶವನ್ನು ಕೊಡಲಾಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಬಂದ್ರೆ, ಆಗಿದ್ರೆ ಈ ಗೋಧಿ ಮೀಡಿಯಾ ಅನ್ನುವ ಆರೋಪ ಇದೆಯಲ್ಲ, ಅದು ನಿಜವೂ ಸುಳ್ಳು? ಅಂಕಿಅಂಶಗಳೇನಿರ್ತವೆ ಅಲ್ವಾ? ಇದು ನಾನೀಗ ಹೇಳ್ತಾ ಇರೋದೇನಿದೆ, ಇದು ಲೋಕನೀತಿ ಅನ್ನುವ ಮಾಧ್ಯಮ ಸಂಸ್ಥೆ ನಡೆಸಿದಂತಹ ಅಧ್ಯಯನ ವರದಿ. ಲೋಕನೀತಿ ಅನ್ನುವ ಮಾಧ್ಯಮ ಸಂಸ್ಥೆ ನಡೆಸಿದಂತ ಅಧ್ಯಯನ ವರದಿಯ ಸ್ಫೋಟಕ ಅಂಕಿಅಂಶಗಳು. ಇದರ ಪ್ರಕಾರ ರಾಷ್ಟ್ರ ಮಟ್ಟದಲ್ಲೇನೆ ಆಡಳಿತ ಪಕ್ಷ ಬಿಜೆಪಿ ಮತ್ತು ಪ್ರಧಾನಿ ಮೋದಿಗೆ ಸಂಬಂಧಪಟ್ಟಂತಹ ಸುದ್ದಿಗಳೇನಿವೆ ಅದು 75% ಇರ್ತವೆ. ಏನ್ ಹೇಳಿ? 75% ಸುದ್ದಿಗಳು ಬಿಜೆಪಿ, ಆಡಳಿತ ಪಕ್ಷ ಬಿಜೆಪಿ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರಿಗೆ ಸಂಬಂಧಪಟ್ಟ ಸುದ್ದಿಗಳಿಗೆ ನಮ್ಮ ಮಾಧ್ಯಮ ಅವಕಾಶ ಕೊಡುತ್ತೆ. ಇನ್ನು ಪ್ರತಿಪಕ್ಷಗಳು ಕಾಂಗ್ರೆಸ್ಸು, ಇಂಡಿಯಾ ಮೈತ್ರಿ, ಪ್ರಾದೇಶಿಕ ಪಕ್ಷಗಳು ಸೇರಿ ಅವಾಗ ಸಿಗುತ್ತಿರುವಂತ ಪ್ರಾತಿನಿಧ್ಯ 25-30%. ಮಾಧ್ಯಮ ಯಾರ ಪರವಾಗಿದೆ ಅನ್ನೋದನ್ನ ನೋಡಿ. ಇನ್ನು ನಾನು ನಿಮ್ಗೆ ಹೇಳಿದೆ ಪ್ರೈಮ್ ಇದರಲ್ಲಿ ಎಷ್ಟು ಅಂತ. ಹಾಗಿದ್ರೆ ಇದು ಈ ಒಂದು ಬಹಳ ಮುಖ್ಯವಾದ ಒಂದು ಅಂಕಿಅಂಶವನ್ನ ತಮ್ಮಂದಿರ್ತಾ ಇದೆ. ಭಾರತೀಯ ಮಾಧ್ಯಮದಲ್ಲಿರುವ ಪತ್ರಕರ್ತರು ಯಾವ ರೀತಿ ಇದ್ದಾರೆ, ಎಷ್ಟು % ಜನ ಬೆಲ್ಟ್ ಅನ್ನ ಗಟ್ಟಿಯಾಗಿ ಹಾಕಿಕೊಳ್ಳಿ ಅಂತ ಬೆದರಿಸುವ, ತಾವು ದೇವಲೋಕದಿಂದ ಇಳಿದು ಬಂದಿದ್ದೇವೆ ಅಂತ ಹೇಳುವ ಇವ್ರು ಇದಾರಲ್ಲ, ಇವ್ರು ಯಾರ ಪರವಾಗಿ ಕೆಲಸ ಮಾಡ್ತಿದ್ದಾರೆ? ಸೊ ಇದೇ ಈ ಲೋಕನೀತಿ ಸರ್ವೆ ಏನಿದೆ ಅದರ ಪ್ರಕಾರ, ಲೋಕನೀತಿ ಅದು CSDS ಸಂಸ್ಥೆ ಜೊತೆ ಮಾಡಿದಂತ ಅಧ್ಯಯನ ವರದಿ. ಇದರ ಪ್ರಕಾರ ಭಾರತದಲ್ಲಿ, ಪ್ಲೀಸ್ ನೆನ್ಪಿಟ್ಕೊಳ್ಳಿ, 82% ಪತ್ರಕರ್ತರು ಬಿಜೆಪಿ ಪರ ಮತ್ತು ಮೋದಿ ಅವರ ಪರವಾಗಿದ್ದಾರೆ. ಎಷ್ಟು? 82%. ಕಾಂಗ್ರೆಸ್ ಪರವಾಗಿ ಎಷ್ಟಿದ್ದಾರೆ ಅಂತ ಅನ್ನೋದು ಹೇಳ್ತೀನಿ ನಾನು. 82% ಪತ್ರಕರ್ತರು ಏನಿದ್ದಾರೆ ಅವರು ಈ ಅಧ್ಯಯನ ವರದಿ ಏನಿದೆ CSDS ಮತ್ತು ಲೋಕನೀತಿ ಅಧ್ಯಯನ ವರದಿ ಪ್ರಕಾರ ಅವರು ಮೋದಿ ಮತ್ತು ಬಿಜೆಪಿಯ ಪರವಾಗಿದ್ದಾರೆ. ಆದ್ರಿಂದ ಯಾರು ಮೋದಿಯನ್ನ ಪ್ರಶ್ನಿಸ್ತಾರೋ ಅವ್ರಿಗೆ ಬೆಲ್ಟ್ ಅನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ನಾವಿದೀವಿ ಇಲ್ಲಿ ಅನ್ನುವ ಎಚ್ಚರಿಕೆಯನ್ನು ಕೊಡುವ ಜನ ಇವರು. ಎಷ್ಟು? 82% ಈ ಅಧ್ಯಯನ ವರದಿ ಪ್ರಕಾರ. ಇನ್ನು ಹಾಗಿದ್ರೆ ಪ್ರತಿಪಕ್ಷದ ಪರವಾಗಿ ಇರಬಹುದು ಅನ್ನುವರು ಎಷ್ಟು % ಜನ, ಎಸ್ಪೆಷಲಿ ಕಾಂಗ್ರೆಸ್ ಪರವಾಗಿ. ಸೊ ಈ ಅಧ್ಯಯನ ವರದಿ ಪ್ರಕಾರ ಕಾಂಗ್ರೆಸ್ ಪರವಾಗಿ ಇರುವ ಪತ್ರಕರ್ತರ ಸಂಖ್ಯೆ %3 ಕಾಂಗ್ರೆಸ್ ಪರವಾಗಿದ್ರೆ, 82% ಮೋದಿ ಬಿಜೆಪಿಯ ಪರವಾಗಿ ಪ್ರಚಾರ ಮಾಡುವ ಪತ್ರಕರ್ತರು ಇಲ್ಲಿ ಇದ್ದಾರೆ. ಸೊ ಇನ್ನು ಈ ಚುನಾವಣಾ ಅವಧಿಯಲ್ಲಿ ಕೂಡ ಆಗಿದ್ದಾರೆ, ಚುನಾವಣಾ ಅವಧಿಯಲ್ಲಿ ಕವರೇಜ್ಗಳು ಹೇಗಿರ್ತವೆ ಅದನ್ನು ಕೂಡ ಈ ಅಧ್ಯಯನ ವರದಿ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. ಸೊ ಈ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಆಡಳಿತ ಪಕ್ಷದ ಪರವಾಗಿ ವರದಿ ಎಷ್ಟು % ವರದಿ ಬರುತ್ತೆ ಅಂದ್ರೆ ಸರಾಸರಿ 60-75%. 65-75% ಸುದ್ದಿಗಳೇನಿವೆ ಅದು ಬಿಜೆಪಿ ಮತ್ತು ಆಡಳಿತ ಪಕ್ಷದ ಪರವಾಗಿರ್ತವೆ. ಇನ್ನು ಪ್ರಾದೇಶಿಕ ಪಕ್ಷಗಳ ಕಾಂಗ್ರೆಸ್ ಸೇರಿದ್ರೆ ಸುಮಾರು 25% ಏನಿದೆ ಅದು ಸೊ ಅವರ ಪರವಾಗಿ ಇದ್ರ ಪರವಾಗಿರುತ್ತೆ. ಸೊ ಇಷ್ಟೇ ಅಲ್ಲ, ಮಾಧ್ಯಮದ ಒಂದು ಓವರ್ ಆಲ್ ಸ್ಟ್ರಕ್ಚರ್ ನಿಮ್ಗೆ ಕೊಡ್ತಾ ಇದ್ದೇನೆ, % ಇಟ್ಕೊಂಡು ಅಂಕಿಅಂಶಗಳನ್ನ ಇಟ್ಕೊಂಡು, ಆಯ್ತಾ? ಇದನ್ನ ಬಿಟ್ರೆ ಒಂದು ಇಡೀ ಭಾರತೀಯ ಮಾಧ್ಯಮದ ಮೂಲ ದ್ರವ್ಯ ಅಂದ್ರೆ ಆಡಳಿತ ಪಕ್ಷ ಮತ್ತು ಮೋದಿಯ ಪರವಾಗಿ ಬಿಜೆಪಿಯ ಪರವಾಗಿ ಪ್ರಚಾರ ಮಾಡೋದು, ಸುದ್ದಿಯಲ್ಲೇ ಪ್ರಚಾರ ಮಾಡೋದು ಮತ್ತು ಅವರಿಗೆ ಅತಿ ಹೆಚ್ಚಿನ ಅವಕಾಶವನ್ನ ಕೊಡೋದು. ಅವರ ಕವರೇಜ್ ನಲ್ಲಿ ಸಂಪೂರ್ಣ ಪಾಸಿಟಿವ್ ಆದ ಕವರೇಜ್, ಗುಣಾತ್ಮಕವಾದ ಕವರೇಜ್ ಇದೆ, ಅದು ಬಿಜೆಪಿ ಮೋದಿಯವರ ಪರವಾಗಿ ಇರುತ್ತೆ ಅಂತ ಅಧ್ಯಯನ ವರದಿ ಸಿಗುತ್ತೆ. ಆಯ್ತಾ? ಇದಾದ್ಮೇಲೆ ಇದನ್ನ ಬಿಟ್ರೆ ಈ ಮಾಧ್ಯಮಗಳಿಗೆ ಕೊಡುವಂತ ಪ್ರಾತಿನಿಧ್ಯ ಇನ್ನೊಂದು ವಿಚಾರ ಯಾವುದು ಅಂತ, ಅದು ಭಾರತೀಯ ಮಾಧ್ಯಮಗಳು ಇನ್ನೊಂದು ವಿಚಾರವನ್ನ ಬಹಳ ಪ್ರಮುಖವಾಗಿ ಅದು ಯಾವ್ದು ಇರ್ಬೋದು ಅಂತ ಯೋಚನೆ ಮಾಡಿ, ಇನ್ನೇನು ಅಲ್ಲ, ಈ ಅಧ್ಯಯನ ವರದಿ ಪ್ರಕಾರ
ಪಾಕಿಸ್ತಾನ. ಅಂದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ, ಪಾಕಿಸ್ತಾನದಲ್ಲಿ ಏನ್ ಮಾಡ್ತಾ ಇದೆ, ಅದು ದರಿದ್ರ ದೇಶ ಅಂತ ಹೇಳುವ ಮೂಲಕ ಭಾರತದ ಒಳಗಡೆ ನಡೆಯುತ್ತಿರುವಂತಹ ಬೆಳವಣಿಗೆಗಳನ್ನ ಮರೆಸುವ ಯತ್ನ. ಪಾಕಿಸ್ತಾನ ಅಂದ ತಕ್ಷಣ ಭಾರತೀಯರು ಹೆಚ್ಚು ಎಮೋಷನಲ್ ಆಗ್ತಾರೆ. ಅದಕ್ಕೆ ಐತಿಹಾಸಿಕ ಕಾರಣ ಇದೆ. ಆದ್ರಿಂದ ಪಾಕಿಸ್ತಾನದ ಸೇನಾ ಆಡಳಿತ, ಮುನೀರ, ನವಾಜ್ ಶರೀಫ್ ಅವ್ರ ಹೆಸರುಗಳನ್ನ ಹೇಳ್ತಾ ಅಲ್ಲಿ ಎಷ್ಟು ಕಷ್ಟದಲ್ಲಿದ್ದಾರೆ, ಅಲ್ಲಿ ಜನ ಹೆಂಗ್ ಬೇಡಿಕೆ, ಅವ್ರ ಆಹಾರ ತೊಂದರೆ ಆಗಿದೆ, ಅಲ್ಲ ಟೊಮೆಟೊ ಎಷ್ಟು ರೇಟ್ ಏರಿದೆ, ಇಂಥ ಅಂಶಗಳನ್ನ ಹೇಳ್ತಾ 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 ಕವರೇಜ್ ಮಾಡ್ತಾ ಭಾರತದ ನೈಜ ಸ್ಥಿತಿಯನ್ನ ಮರೆಸೋ ಯತ್ನ ಮಾಡೋದು. ಸೊ ಸಾಮಾನ್ಯ ದಿನಗಳಲ್ಲಿ ಈ ಅಂಕಿಅಂಶದ ಪ್ರಕಾರ ಪಾಕಿಸ್ತಾನ ಸಂಬಂಧಿತ ಸುದ್ದಿ ಏನಿದೆಯಾ, ಸಾಮಾನ್ಯ ಜನ ಏನೂ ಇಲ್ಲ ಅಂದಾಗಲೂ ಕೂಡ ಭಾರತ ಮಾಧ್ಯಮದಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಸುದ್ದಿ ಪ್ರತಿಶತ 5ರಷ್ಟು ಇರುತ್ತೆ. ಲುಕಿಟ್, ಪ್ರತಿಶತ 5ರಷ್ಟು ಏನಿರುತ್ತೆ, ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಸುದ್ದಿ ಇರುತ್ತೆ. ಅದು ಕೂಡ ಎಮೋಷನಲ್ ಆಗಿದ್ದ ಪ್ಯಾಕೇಜ್ಗಳು ಹೇಗಿರ್ತವೆ ಅಂತಂದ್ರೆ, ಒಂದು ಪಾಕಿಸ್ತಾನದ ವಿರೋಧವನ್ನ ಜೀವಂತವಾಗಿ ಇಡ್ತಾ ಪಾಕಿಸ್ತಾನ ಬಡ ಮತ್ತು ದರಿದ್ರ ದೇಶ ಅಂತ ಪ್ರಚಾರ ಮಾಡ್ತಾ ಅದು ನಿಜನೂ ಇರ್ಬೋದು, ಬೇರೆ ಇಶ್ಯೂ. ಆದ್ರೆ ಅದನ್ನ ಹೇಳುವ ಮೂಲಕ ಅವ್ರಿಗಿಂತ ನಾವು ಬೆಟ್ರು, ನಾವು ಅತ್ಯದ್ಭುತವಾಗಿದ್ದೀವಿ, ಮೋದಿ ಮತ್ತು ಇವರ ಆಡಳಿತ ಬಂದ ಮೇಲೆ ಭಾರತ ಅಭಿವೃದ್ಧಿಯ ಪಥದಲ್ಲಿ ಏರಿ ಗಗನಕ್ಕೆ ಹೋಗ್ಬಿಟ್ಟಿದೆ ಅನ್ನೋದನ್ನ ಹೇಳುವುದಕ್ಕಾಗಿ ಪಾಕಿಸ್ತಾನವನ್ನು ಬಳಸ್ಕೊಳ್ಳೋದು. ಅಂದ್ರೆ ಅದರ ಉದ್ದೇಶ ಏನು ಅಂದ್ರೆ, ಇಲ್ಲಿಯ ಜನರ ಸಮಸ್ಯೆಗಳನ್ನ ಮರೆಸ್ತಾ ಪಾಕಿಸ್ತಾನದ ಹೆಸರು ಹೇಳ್ತಾ ಎಮೋಷನಲಿ ಭಾರತೀಯ ಯಾರು ನೋಡುಗರಿದ್ದಾರೆ, ಭಾರತೀಯ ಜನಸಮುದಾಯ ಇದೆ, ನಾಗರಿಕರಿದ್ದಾರೆ, ಅವರನ್ನ ಮೋದಿ ಮತ್ತು ಬಿಜೆಪಿಯ ಪರವಾಗಿ ಜೀವಂತವಾಗಿರೋದು. ಸೊ ಈ ಕೆಲವು ಸಂದರ್ಭದಲ್ಲಿ ನೋಡಿ, ಭಾರತ ಪಾಕಿಸ್ತಾನದ ಉದ್ವಿಗ್ನತೆ, ಉಗ್ರ ದಾಳಿ ಅಥವಾ ಸೈನಿಕ ಕಾರ್ಯಾಚರಣೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ವಿಚಾರಗಳನ್ನು ತೆಗೆದುಕೊಂಡ್ರೆ ಅಲ್ಲಿಯ ಕವರೇಜ್ ಎಷ್ಟಿರುತ್ತೆ ಅಂದ್ರೆ ಪ್ರತಿಶತ 30ರವರೆಗೆ ನಮ್ಮ ಮಾಧ್ಯಮದಲ್ಲಿ ಕವರೇಜ್ ಇರುತ್ತೆ. ಸೊ ಇಟ್ ಇಸ್ ಎ ಸೇಲೆಬಲ್ ಥಿಂಗ್ ಅಂತ. ಪಾಕಿಸ್ತಾನ ಹೇಗೆ ದರಿದ್ರ ದೇಶ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಹೇಗೆ ದಟ್ ಬಡತನ ಇದೆ ಅನ್ನೋದು ಹೇಳೋದಕ್ಕೆ ನೀವು ಪ್ರತಿಶತ 5ರಷ್ಟು ನಿಮ್ಮ ಸಮಯವನ್ನ ಅದಕ್ಕೆ ಕವರೇಜ್ ಕೊಡ್ತೀರಿ ಭಾರತೀಯ ಮಾಧ್ಯಮ. ಅದನ್ನೇ ಸೊ ನೀವು ಭಾರತ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ, ಉಗ್ರರ ದಾಳಿ, ಸೈನಿಕ ಕಾರ್ಯಾಚರಣೆ ಇಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಮಾಧ್ಯಮದಲ್ಲಿ ಪ್ರತಿಶತ 30ರಷ್ಟು ಕವರೇಜ್ ಅನ್ನು ಕೊಡಲಾಗುತ್ತೆ. ಸೊ ಇವನ್ನು ಕೆಲವು ರಾಷ್ಟ್ರೀಯ ಟಿವಿ ಚಾನೆಲ್ಗಳೇನಿವೆ ಅವರು ದೊಡ್ಡ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಪ್ರೈಮ್ ಟೈಮ್ನಲ್ಲಿ ಇನ್ನೂ ಕೆಲವು ಸಂದರ್ಭದಲ್ಲಿ ಪ್ರಮುಖ ಸಮಯದಲ್ಲಿ ಪ್ರತಿಶತ 40ಕ್ಕೂ ಹೆಚ್ಚು ಸಮಯವನ್ನ ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಚರ್ಚೆಗಳಿಗೆ ಮೀಸಲಾಗ್ತದೆ. ಭಾರತದ ಒಳಗಡೆ ಇತ್ತೀಚೆಗೆ ರಾಜಸ್ಥಾನದಲ್ಲಿ ಒಬ್ಬ ಯುವತಿಯ ಮೇಲೆ ನಡೆದಂತ ಸಾಮೂಹಿಕ ಅತ್ಯಾಚಾರ, ಎಷ್ಟು ಜನ, 30 ಜನ, ಅಂಥದ್ರ ಬಗ್ಗೆ ಚರ್ಚೆ ನಡೆಯಲ್ಲ. ಪಾಕಿಸ್ತಾನದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಮಾಧ್ಯಮ ಚರ್ಚೆ ನಡೆಸುತ್ತೆ. ಸೊ ಇದಕ್ಕೆ ಅವ್ರು ಕ್ಲೇಮ್ ಮಾಡೋದು, ಇದನ್ನು ಯಾವ ರೀತಿ ಪ್ಯಾಕೇಜ್ಗಳನ್ನು ಮಾಡ್ತಾರೆ ಅಂತಂದ್ರೆ ನೋಡಿ, ಒಂದು ಈ ಪಾಕಿಸ್ತಾನದ ಬಗ್ಗೆ ಹೇಳುವಾಗ ಇದು ರಾಷ್ಟ್ರೀಯ ಭದ್ರತಾ ವಿಚಾರ ಅಂತ ಹೇಳ್ತಾ ನಮ್ಮ ದೇಶ ಪ್ರೇಮವನ್ನು ಉದ್ದೀಪನಗೊಳಿಸೋದು, ಇದು ರಾಷ್ಟ್ರೀಯ ಭದ್ರತೆ ವಿಚಾರ. ನಾವೆಲ್ಲ ರಾಷ್ಟ್ರೀಯ ಬದ್ಧತೆ, ಎಸ್ ವಿ ಆರ್ ಇಂಡಿಯನ್ಸ್, ರಾಷ್ಟ್ರೀಯ ಬದ್ಧತೆ ತಕ್ಷಣ ನಮ್ಗೆ ಎಮೋಷನಲ್ ಆಗ್ತೀವಿ, ಅದನ್ನ ಎಮೋಷನಲ್ ಮಾಡೋದು. ಅದ್ರ ಜೊತೆಗೆ TRP ಅನ್ನು ಅತಿ ಹೆಚ್ಚು ಮಾಡುವುದಕ್ಕೆ ಪಾಕಿಸ್ತಾನ ಯೂಸ್ಫುಲ್ ಆಗುತ್ತೆ ಅವರಿಗೆ. ಮತ್ತು ಭಾರತ ಮತ್ತು ಪಾಕಿಸ್ತಾನದ ಐತಿಹಾಸಿಕ ಹಿನ್ನೆಲೆ ಇರೋದ್ರಿಂದ ಭಾರತೀಯರು ಮೊಘಲರ ಆಡಳಿತ, ದಾಳಿ, ಇನ್ನೊಂದು ಯೋಚನೆ ಮಾಡ್ತಾ ಇರೋದ್ರಿಂದ ಅದನ್ನು ಮಾಡ್ತಾ ಹೋಗೋದು. ಅದರಿಂದ ಇಡೀ ಭಾರತೀಯ ಮಾಧ್ಯಮದಲ್ಲಿ ಬಹಳ ಸ್ಪಷ್ಟವಾಗಿ ಏನಿದೆ ಸಿಚುವೇಶನ್ ಅಂದ್ರೆ ಪ್ರತಿಶತ 82ರಷ್ಟು ಪತ್ರಕರ್ತರು ಮೋದಿ ಬೆಂಬಲಿಗರಾಗಿದ್ದಾರೆ, ಪ್ರತಿಶತ 82ರಷ್ಟು ಪತ್ರಕರ್ತರು ಬಿಜೆಪಿ ಪ್ರಚಾರಕರಾಗಿದ್ದಾರೆ. ಇವರು ಯಾಕಾದರೂ ಇವರು ಮಾರಾಟ ಆದವರ ಅಲ್ವಾ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು. ನಾನು ಅಂಕಿ ಅಂಶಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಆದ್ದರಿಂದ ಇಡೀ ಭಾರತೀಯ ಮಾಧ್ಯಮದಲ್ಲಿ ಮೋದಿ, ಬಿಜೆಪಿ, ಪಾಕಿಸ್ತಾನ ಇವಿಷ್ಟೇ ಅಂಶಗಳೇ ಹೊರತು ಇನ್ಯಾವುದೂ ಇಲ್ಲ. ಇದರ ಅಂಕಿ ಅಂಶಗಳು ಇರ್ತವೆ, ಅಧ್ಯಯನ ವರದಿ ಇರುತ್ತೆ, ಅದನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.